ಬೆಂಡೆಕಾಯಿ ಮಾಡೋಣ ಬನ್ನಿ. ನೋಡ್ರಿ ಎಷ್ಟೊಂದು ಆರೋಗ್ಯಕರವಾದ ಈ ಬೆಂಡೆಕಾಯಿ ದಿನಾಲೂ ತಿಂತೀವಿ. ದಿನಾಲೂ ತಿಂದರೂ ಕೂಡ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದ್ದಾವೆ ಅಂತಲೇ ನಮಗೆ ಗೊತ್ತಿಲ್ಲ. ಸುಮ್ಮನೆ ತರ್ತೀವಿ ತಿಂತೀವಿ. ಅದು ಅದಕ್ಕಿಂತಲೂ ಅದರಲ್ಲಿ ಏನೇನು ನಮಗೆ ವಿಟಮಿನ್ಸ್ ಮಿನರಲ್ಸ್ ಏನೇನು ಇದ್ದಾವೆ ಅಂತ ಸ್ವಲ್ಪ ತಿಳ್ಕೊಂಡು ನಾವು ತಿಂದರೆ ಇನ್ನೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ನೋಡಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇ ಇರ್ತೀರಂತ ನನ್ನ ಭಾವನೆ. ನೋಡಿ, ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯಿ ಕ್ಲೀನಾಗಿ ತೊಳ್ಕೊಬೇಕು. ಒಂದೆರಡು ಸಲ ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹಂಚಲ್ಲಿ ಹುರಿದು ಸೈಡಿಗೆ ಇಟ್ಕೊಂಡು ಪಲ್ಯನ ಮಾಡ್ತೀನಿ. ಹಾಗೆ ಇದರಲ್ಲಿ ಈ ತರಕಾರಿಯಲ್ಲಿ ಏನೇನು ವಿಟಮಿನ್ಸ್ ಇದ್ದಾವೆ ಅಂತ ನೋಡೋಣ ಬನ್ನಿ. ಚರ್ಮಕ್ಕೆ ಬಹಳ ಒಳ್ಳೆಯದು. ಅದು ಇದರಲ್ಲಿ ಯಥೇಚ್ಛವಾಗಿ ಇದೆ. ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ತುಂಬಾ ಇದೆ. ಇಮ್ಯುನಿಟಿ ಹೆಚ್ಚಿಸುತ್ತದೆ ಇದು ದೇಹಕ್ಕೆ. ಮತ್ತು ಇದು ಪ್ರೆಗ್ನೆಂಟ್ ಇದ್ದವರಿಗೆ ಅಂದರೆ ಗರ್ಭಿಣಿಯರಿಗೆ ಬಹಳ ಒಳ್ಳೆಯದು. ಪೋಲಿಕ್ ಆ್ಯಸಿಡ್ ಇರೋದರಿಂದ ಅವರಿಗೆ ಬಹಳ ಸಹಾಯ ಆಗುತ್ತದೆ ಇದು ಬೆಂಡೆಕಾಯಿ. ಈ ಬೆಂಡೆಕಾಯಿಯಿಂದ ಹೃದಯಕ್ಕೆ ಸಂಬಂಧಪಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋ ಶಕ್ತಿ ಈ ಬೆಂಡೆಕಾಯಿಯಲ್ಲಿದೆ. ನೋಡಿ, ನಾವು ದಿನಾಲು ಬಳಕೆಯಲ್ಲಿರುವ ಈ ಬೆಂಡೆಕಾಯಿಯಿಂದ ಎಷ್ಟೊಂದು ಬೆನಿಫಿಟ್ಸ್ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ ಅಂತ ನೋಡಿ. ಮತ್ತು ಶುಗರ್ ಇನ್ನೂ ನಮಗೆ ಒಳ್ಳೆಯದು. ಶುಗರ್ದವರಿಗಂತೂ ಭಾಳ ಮೇನ್ ಇಂಪಾರ್ಟೆಂಟ್ ಇದು. ಮಧುಮೇಹ ಡಯಾಬಿಟಿಸ್ ಇರೋರಿಗೆ ಬೆಂಡೆಕಾಯಿ ಬಹಳ ಸಹಾಯ ಮಾಡ್ತದೆ. ಇದು ಡೈಲಿ ತಿನ್ನೋದ್ರಿಂದ, ಇಲ್ಲ ಅಂದರೆ ಬೆಂಡೆಕಾಯಿ ಒಂದು 4 ಬೆಂಡೆಕಾಯಿ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ ನೆನೆಸಿಟ್ಕೊಂಡು ಆ ಬೆಂಡೆಕಾಯಿ ತಿನ್ನಬೇಕು ಮತ್ತು ನೀರು ಕುಡಿದು ಬಿಡಬೇಕು. ಶುಗರ್ ಲೆವೆಲ್ ಏಕ್ದಮ್ ಅದು ಕಂಟ್ರೋಲ್ಗೆ ಬಂದೇ ಬರ್ತದೆ ಅದು. ಯಾಕಂದರೆ ಅದು ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇದು ಜೀರ್ಣಕ್ರಿಯೆಗೆ ಬೆಂಡೆಕಾಯಿ ಫೈಬರ್ ಹೆಚ್ಚಾಗಿರ್ತದೆ. ಇದು ಹೊಟ್ಟೆ ಸಮಸ್ಯೆ ಏನಾದರೂ ಇದ್ದರೆ ಅದು ಕಡಿಮೆ ಮಾಡ್ತದೆ ಇದು. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ. ಈಗ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಹುರ್ಕೊಂಡಿದ್ದೀನಿ. ಕಬ್ಬಿಣ ಕಡಾಯಿ ಇದ್ದರೆ ಅದರಲ್ಲಿ ಹುರ್ಕೊಳ್ಳಿ. ಒಂದು ಬೌಲ್ಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಆಮೇಲೆ ಜಜ್ಜಿಕೊಂಡ ಬೆಳ್ಳುಳ್ಳಿ ನೀವು ಎಷ್ಟು ಹಾಕಿದರೂ ಒಳ್ಳೆಯದು. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಗೋಲ್ಡ್ ಕಲರ್ ಬಂದ ನಂತರ ಟೊಮೆಟೊ ಹೆಚ್ಕೊಂಡು ಹಾಕಿದ್ದೀನಿ. ನಾನು 1 ಟೊಮೆಟೊ ಹಾಕಿದ್ದೀನಿ ಸಾಕು. ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ರುಚಿಗೆ ಉಪ್ಪು, ಸ್ವಲ್ಪ ಒಗ್ಗರಣೆಯಲ್ಲೇ ಹಾಕ್ಕೊಂಡಿರ್ತೀನಿ. ನಾನು ಬಾಡಿಸ್ಕೋತೀನಿ ಎಣ್ಣೆಯಲ್ಲೇ. ಅದು ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾದ ನಂತರ ಅಂದರೆ ಎಣ್ಣೆಯಲ್ಲೇ ಸ್ವಲ್ಪ ಕರಗಬೇಕು. ಅದು ಕರಗಿದ ನಂತರ ಅದಕ್ಕೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೋಬೇಕು. ಉಪ್ಪು ಅಂತೂ ಹಾಕ್ಕೊಂಡಿದ್ದೀನಿ ನಾನು ಮುಂಚೆನೇ ನೋಡಿ. ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರಿದುಕೊಂಡ ಬೆಂಡೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಕಪ್ಪಿನಷ್ಟು ನೀರು ಹಾಕ್ಕೋಬೇಕು. ಯಾಕಂದರೆ ಆಲ್ರೆಡಿ ಅದು ಕಡಾಯಿಯಲ್ಲಿ ಹಂಚಿನಲ್ಲಿ ಹುರಿಬೇಕಾದ್ರೇ ಅರ್ಧ ಮೆತ್ತಗಾಗಿರುತ್ತೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಒಂದು ಕಪ್ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಅದು ಆಲ್ರೆಡಿ ಮೆತ್ತಗಾಗಿರುತ್ತಲ್ಲ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ ಅದು ಬೆಂಡೆಕಾಯಿ. ಜಾಸ್ತಿ ನೀರಾಗಿ ಕುದಿಸೋದ್ರಿಂದ ಅದರಲ್ಲಿ ವಿಟಮಿನ್ ಉಳಿಯಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟೇ ಸ್ವಲ್ಪ ಫ್ರೈ ಥರನೇ ಮಾಡಿಕೊಂಡ್ರೆ ಇದರಲ್ಲಿ ವಿಟಮಿನ್ ಕೂಡ ಇರುತ್ತೆ. ನಮಗೆ ತಿನ್ನೋಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ರೊಟ್ಟಿ ಜೊತೆ, ಅನ್ನದ ಜೊತೆ ನೆಂಚ್ಕೊಂಡು ತಿಂದರೆ ಭಾಳ ರುಚಿಯಾಗಿರ್ತದೆ ನೋಡಿ. ಬೆಳ್ಳುಳ್ಳಿದೆಲ್ಲ ಹಾಕಿರೋದ್ರಿಂದ ಬೆಳ್ಳುಳ್ಳಿದು ಘಮ್ ಅಂತ ವಾಸನೆ ಬರ್ತಾಯಿದೆ. ನಾನು ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ದೀನಿ ನೋಡ್ರಿ. ಜಸ್ಟ್ ಅನ್ನ ಒಂದು ಕಡೆ, ಬೆಂಡೆಕಾಯಿ ಒಂದು ಕಡೆ ಮಾಡಿದೆ, ಎರಡೂ ಒಂದು ಸ್ಟವ್ ಮೇಲಿಟ್ಟು ಆದ ತಕ್ಷಣ ಹಾಕ್ಕೊಂಡು ತಿನ್ನೋದೇ ನೋಡಿ. ಭಾಳ ಟೇಸ್ಟಾದ ಬೆಂಡೆಕಾಯಿ ತೊಗೋಬೇಕಾದ್ರೆ ನೋಡಿ, ನಿಮಗೆ ಮುಂಚೆನೇ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಅದು ಕೊನೆಗೆ ಮುರಿದು ನೋಡಬೇಕು. ಎಳೆವಿದ್ದರೆ ಮಾಡಿದ್ರೆ ರುಚಿ ಆಗ್ತದೆ ಬೆಂಡೆಕಾಯಿ.
ಅದು ಸ್ವಲ್ಪ ಬಲ್ತಿದ್ರೆ ಅದರಲ್ಲೇ ಬೀಜ ಎಲ್ಲ ದಪ್ಪ ದಪ್ಪ ಇದ್ದರೆ ಅದು ಬೆಂಡೆಕಾಯಿ ಟೇಸ್ಟೂ ಆಗಲ್ಲ, ಅದು ವೇಸ್ಟ್ ಆಗಿಬಿಡುತ್ತೆ ಅದು. ಹಾಗಾಗಿ ಎಳೆ ಬೆಂಡೆಕಾಯಿ ತಂದು ಫ್ರೈ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ನೋಡಿ, ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಫಸ್ಟ್ ಬಂದು ತಲುಪ್ತವೆ. ನೋಡೋಕ್ಕೆ ನಿಮ್ಗೆ ಈಸಿ ಕೂಡ ಆಗುತ್ತೆ. ಒಳ್ಳೊಳ್ಳೆ ವೀಡಿಯೋಗಳಿಗಾಗಿ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಅಂತೂ ಮರಿಲೇಬೇಡಿ. ಯಾರಿಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್. ಬಾಯ್ ಆಲ್. ಸಿ ಯು.